ಮಿಲಾರೇಪಾರವರು ಕ್ಷುದ್ರ ವಿದ್ಯೆಗಳ ಅಭ್ಯಾಸ ಏಕೆ ಮಾಡಿದರು ಎಂಬುದರ ಬಗ್ಗೆ ತಿಳಿದುಕೊಳ್ಳೋಣ. ರೇಚುಂಪ ಸದ್ಗುರುದೇವ, ಇದಕ್ಕೆ ಮೊದಲು ಕೆಲವು ಕ್ಷುದ್ರ ವಿದ್ಯೆಗಳನ್ನು ಪ್ರಯೋಗಿಸಿದ್ದಾಗಿ ತಾವು ತಿಳಿಸಿದ್ದೀರಿ ಅಲ್ಲವೇ? ಆ ಕ್ಷುದ್ರ ವಿದ್ಯೆಗಳು ಯಾವುವು, ಅವುಗಳನ್ನು ಹೇಗೆ ಪ್ರಯೋಗಿಸಿದಿರಿ ಎಂಬ ವಿಚಾರಗಳನ್ನು ಕರುಣೆಯಿಂದ ವಿವರಿಸಿ ಗುರುದೇವ. ಮಿಲಾರೇಪ: ಕ್ಷುದ್ರ ವಿದ್ಯೆಗಳಿಂದ ಆಲಿಕಲ್ಲು ಮಳೆಯನ್ನು ಸುರಿಸಿ ಅಪಾರವಾಗಿ ನಷ್ಟವನ್ನು ಉಂಟು ಮಾಡಿ ತುಂಬ ಪಾಪವನ್ನು ಹೊತ್ತುಕೊಂಡೆನು. ರೇಚುಂಪ: ತಾವು ಕ್ಷುದ್ರ ವಿದ್ಯೆಗಳನ್ನು ಹೇಗೆ ಕಲಿತುಕೊಂಡಿರಿ? ಅವುಗಳನ್ನು ಕಲಿತುಕೊಳ್ಳಬೇಕಾದ ಅವಶ್ಯಕತೆ ನಿಮಗೆ ಏಕೆ ಬಂದಿತು? ಇದಕ್ಕೆ ಉತ್ತರವಾಗಿ ಪರಮಗುರುಗಳಾದ ಮಿಲಾರೇಪಾರವರು ಹೀಗೆ ಹೇಳಲು ಪ್ರಾರಂಭಿಸಿದರು. ಒಂದು ದಿನ ನಾನು ನನ್ನ ಉಪಾಧ್ಯಾಯರಾದ ಲಾಮಾರವರೊಂದಿಗೆ ಹತ್ತಿರದಲ್ಲೇ ಇದ್ದ ಒಂದು ಗ್ರಾಮಕ್ಕೆ ಆಹ್ವಾನಿಸಿದ್ದ ಭೋಜನಕೂಟಕ್ಕೆಂದು ಹೋದೆವು. ಅಲ್ಲಿ ಅವರು ಮುಖ್ಯ ಅತಿಥಿಯಾಗಿ ಉನ್ನತವಾದ ಆಸನದಲ್ಲಿ ಕುಳಿತುಕೊಂಡರು. ಅವರಿಗೆ ಅಲ್ಲಿಯವರೆಲ್ಲ ಒಳ್ಳೆಯ ಮದ್ಯವನ್ನು ತಂದು ಕೊಡುತ್ತಿದ್ದರು. ಅವರು ಯಾವುದೇ ನಿಯಂತ್ರಣವಿಲ್ಲದೆ ನೀಡಿದ ಮದ್ಯವನ್ನೆಲ್ಲ ಕುಡಿಯುತ್ತಾ ಒಳ್ಳೆಯ ಮಾತಿನಲ್ಲಿ ಇದ್ದರು. ಭೋಜನಕೂಟದಲ್ಲಿ ಅನೇಕ ಜನರು ಹಾಡುಗಳನ್ನು ಹಾಡುತ್ತಾ, ನಾಟ್ಯವನ್ನು ಮಾಡುತ್ತಾ, ಮೋಜುಮಸ್ತಿ ಮಾಡುತ್ತಾ ಇದ್ದುದನ್ನು ನೋಡಿದ್ದರಿಂದ ನನಗೂ ಸಹ ತುಂಬ ಉತ್ಸಾಹ ಉಂಟಾಯಿತು. ನನ್ನ ಕಂಠವು ಬಹಳ ಮಧುರವಾಗಿ ಇರುತ್ತದೆ. ಆದ್ದರಿಂದ ತಡೆದುಕೊಳ್ಳಲಾಗದೆ ಹಾಡಲು ಪ್ರಾರಂಭಿಸಿದೆ. ಅವರೊಂದಿಗೆ ಹೋಗಿದ್ದ ನಾನು ಊಟ ಮಾಡುವುದಕ್ಕೆ ಮೊದಲೇ ಲಾಮಾರವರಿಗೆ ಬಂದಿದ್ದ ಉಡುಗೊರೆಗಳನ್ನು ಅವರ ಮನೆಗೆ ತಲುಪಿಸಲು ನನ್ನನ್ನು ಕಳುಹಿಸಿಬಿಟ್ಟರು. ಅದೇ ಗುಂಗಿನಲ್ಲಿ ಅದೇ ಉತ್ಸಾಹದಿಂದ ಚುರುಕಾಗಿ ಹಾಡುತ್ತಾ ಹೋಗುತ್ತಿದ್ದೆನು. ಲಾಮಾರವರ ಮನೆಗೆ ಹೋಗುವ ದಾರಿಯಲ್ಲೇ ನಮ್ಮ ಮನೆಯೂ ಇದೆ. ನಮ್ಮ ಮನೆಯ ಮುಂದೆ ಹೋಗುತ್ತಿದ್ದಾಗಲೂ ಅದೇ ರೀತಿಯಾಗಿ ಹಾಡುತ್ತಾ ಹೋಗುತ್ತಿದ್ದೆನು. ಬಾರ್ಲಿಯನ್ನು ಹುರಿಯುತ್ತಿದ್ದ ಅಮ್ಮ ನನ್ನ ಕಂಠವನ್ನು ಗುರುತಿಸಿದಳು. ತನ್ನ ಕಿವಿಗಳನ್ನು ತಾನೇ ನಂಬಲಾರದೆ ಹೋದಳು. ನನ್ನ ಕಂಠದಲ್ಲಿದ್ದ ಮಾಧುರ್ಯವನ್ನು ಗುರುತಿಸಿ ತನ್ನ ಮಗನೇ ಇರಬೇಕು ಎಂದು ಆಕೆಗೆ ಗಟ್ಟಿಯಾಗಿ ಅನಿಸಿತು. ಆದರೆ ನಾವು ಸಂಪೂರ್ಣವಾಗಿ ದುಃಖದಲ್ಲೇ ಮುಳುಗಿ ಹೋಗಿದ್ದ ಪರಿಸ್ಥಿತಿಯಲ್ಲಿ ಇದ್ದೆವು. ಇಂತಹ ಪರಿಸ್ಥಿತಿಯಲ್ಲಿ ಆ ರೀತಿಯಾಗಿ ಉತ್ಸಾಹದಿಂದ ಆಡುವ ಅವಕಾಶ ಇಲ್ಲವೇ ಇಲ್ಲ ಎಂದು ಅಮ್ಮ ಭಾವಿಸಿದಳು. ಹೀಗಿದ್ದಾಗ ಇವನು ಹಾಡುತ್ತಿದ್ದಾನೆ ಎಂದರೆ ಇವನು ದಾರಿ ತಪ್ಪುತ್ತಿದ್ದಾನೆ, ವಿದ್ಯಾಭ್ಯಾಸದ ಕಡೆ ಗಮನವಿಲ್ಲದೆ ಹಾಳಾಗುತ್ತಿದ್ದಾನೆ ಎಂದು ಭಾವಿಸಿದಳು. ಅಮ್ಮ ಹೊರಕ್ಕೆ ಬಗ್ಗಿ ನೋಡಿ ಹಾಡುತ್ತಿದ್ದ ನನ್ನನ್ನು ನೋಡಿ ಮಾತು ಹೊರಳದೆ ಒಮ್ಮೆಗೆ ಮೂಕಳಾಗಿ ಬಿಟ್ಟಳು. ಆಕೆಯ ಒಂದು ಕೈಯಲ್ಲಿದ್ದ ಇಕ್ಕಳ, ಮತ್ತೊಂದು ಕೈಯಲ್ಲಿದ್ದ ಉರಿಯಲು ಬಳಸುವ ಸೌಟು ಕೆಳಕ್ಕೆ ಬಿದ್ದು ಹೋದವು. ಒಲೆಯ ಮೇಲೆ ಸೀದು ಹೋಗುತ್ತಿದ್ದ ಬಾರ್ಲಿಯನ್ನು ಆಕೆ ಗಮನಿಸಿಕೊಳ್ಳಲಿಲ್ಲ. ಆಕೆ ಬಲಗೈಯಲ್ಲಿ ಒಂದು ಕೋಲನ್ನು, ಎಡಗೈಯಲ್ಲಿ ಬೂದಿಯನ್ನು ಹಿಡಿದುಕೊಂಡು ಹೊರಕ್ಕೆ ಬಂದಳು. ಆ ಬೂದಿಯನ್ನು ಮೆಟ್ಟಲುಗಳ ಮೇಲೆ ಎಸೆದು ಕೋಲಿನಿಂದ ತಲೆಯ ಮೇಲೆ ಮತ್ತು ಶರೀರದ ಮೇಲೆ ಎಲ್ಲ ಕಡೆಗಳಲ್ಲಿ ಬಾರಿಸುತ್ತಾ, "ಓ ಮಿಲಾ ಶೆರಾಬ್ ಗ್ಯಾಲ್ಟ್ಸನ್, ನಿನಗೆ ಎಂತಹ ಮಗ ಜನಿಸಿದ್ದಾನೆ ನೋಡು. ಈ ಮೂರ್ಖನ ಶರೀರದಲ್ಲಿ ಹರಿಯುತ್ತಿರುವುದು ನಿನ್ನ ರಕ್ತವೇ? ನೋಡು, ನಾವು ಯಾವ ರೀತಿಯಾಗಿ ತಯಾರಿದ್ದೇವೆ" ಎಂದು ಗೋಳಾಡುತ್ತಾ ಪ್ರಜ್ಞೆ ತಪ್ಪಿ ನೆಲದ ಮೇಲೆ ಬಿದ್ದು ಬಿಟ್ಟಳು. ಆಗ ಆ ಸಮಯದಲ್ಲಿ ಅಲ್ಲಿದ್ದ ನನ್ನ ತಂಗಿ ಓಡೋಡಿ ಬಂದು, "ಅಣ್ಣ, ಏನು ಆಲೋಚಿಸುತ್ತಿರುವೆ? ಅಮ್ಮನ ಕಡೆ ಗಮನ ಕೊಡು" ಎಂದು ಬಿಕ್ಕಿ ಅಳತೊಡಗಿದಳು. ಇದನ್ನೆಲ್ಲ ನೋಡುತ್ತಿದ್ದಂತೆ ನನಗೆ ಅರಿವು ಉಂಟಾಯಿತು. ನಡೆದಿರುವುದು ಏನು ಎಂಬುದು ಅರ್ಥವಾಗಿ ನಾನು ಸಹ ಅಳಲು ಪ್ರಾರಂಭಿಸಿದೆನು. ನಾವಿಬ್ಬರೂ ಅಮ್ಮನ ಕೈಗಳನ್ನು ಹಿಡಿದುಕೊಂಡು ಕ್ಷಮಿಸು ಎಂದು ಪ್ರಾರ್ಥಿಸುತ್ತಾ ಅಳುತ್ತಾ ಕುಳಿತೆವು. ಅಮ್ಮನಿಗೆ ಸ್ವಲ್ಪ ಹೊತ್ತಿನಲ್ಲಿ ಪ್ರಜ್ಞೆ ಬಂದಿತು. ನೀರು ತುಂಬಿದ ಕಣ್ಣುಗಳಿಂದ, ದುಃಖಮಯವಾದ ಮುಖದಿಂದ, ನೋವಿನಿಂದ ಕೂಡಿದ ನೋಟದಿಂದ ನನ್ನನ್ನು ಹಿಡಿದುಕೊಂಡು, "ನಿಜವಾಗಿಯೂ ಈ ರೀತಿಯಾಗಿ ಮೋಜಿನಿಂದ ಹಾಡುವುದಕ್ಕೆ ನಿನಗೆ ಅಷ್ಟೊಂದು ಆನಂದ ಉಂಟಾಗಿದೆಯೇ? ಈ ಪ್ರಪಂಚದಲ್ಲಿ ನಮಗಿಂತಲೂ ದರಿದ್ರವಾಗಿ ಇರುವ ಬದುಕುಗಳು ಇನ್ನೆಲ್ಲಿಯೂ ಇರುವುದಿಲ್ಲವೆಂದು ಅನಿಸುತ್ತಿದೆ.
ನಾನು ಈ ಕಣ್ಣೀರು ಸುರಿಸುವುದನ್ನು ಬಿಟ್ಟರೆ ಬೇರೆ ಯಾವ ಭೋಗ ಭಾಗ್ಯಗಳನ್ನು ನಿಮಗೆ ನೀಡಲಾರೆನು ಎಂದು ದುಃಖದಲ್ಲಿ ಮುಳುಗಿ ಹೋದಳು. ಆಗ ನಾನು, ಅಮ್ಮ, ನೀನು ಹೇಳಿದ್ದು ಸತ್ಯ, ಆದರೆ ನನ್ನ ಬಗ್ಗೆ ನೀನು ಇಷ್ಟರ ಮಟ್ಟಿಗೆ ಮನಸ್ಸಿನಲ್ಲಿ ತುಂಬಿಕೊಳ್ಳಬೇಡ. ನಾನು ಏನಾಗಬೇಕೆಂದು ನೀನು ಬಯಸುತ್ತಿರುವೆಯೋ ನಾನು ಅದೇ ಆಗಿ ತೋರಿಸುತ್ತೇನೆ. ಇದೋ ನೋಡು, ಪ್ರತಿಜ್ಞೆ ಮಾಡುತ್ತಿದ್ದೇನೆ. ನಿನ್ನ ಬಯಕೆ ಏನೆಂದು ಹೇಳಮ್ಮ, ನಾನು ಏನು ಮಾಡಬೇಕೋ ತಿಳಿಸು ಎಂದು ಉದ್ವೇಗದಿಂದ ಹೇಳಿದೆನು. ಆಗ ಅಮ್ಮ, ನೀನು ದೊಡ್ಡ ಅಧಿಕಾರಿಯಾಗಿ ಕೋಟು ಹಾಕಿಕೊಂಡು ಕುದುರೆಯ ಮೇಲೆ ಹೋಗಿ ಶತ್ರುಗಳನ್ನು ನಾಯಿಯಂತೆ ಎಳೆದುಕೊಂಡು ಹೋಗುತ್ತಿರುವುದನ್ನು ನನಗೆ ನೋಡಬೇಕು ಎಂಬ ಬಯಕೆ ಇದೆ. ಆದರೆ ಅದು ಸಾಧ್ಯ ಆಗುವುದಿಲ್ಲ. ಏಕೆಂದರೆ ಅದಕ್ಕಾಗಿ ನೀನು ಬಹಳಷ್ಟು ಉನ್ನತವಾದ ವ್ಯಾಸಂಗವನ್ನು ಮಾಡಬೇಕಾಗುತ್ತದೆ. ಹಲವಾರು ವಿಷಯಗಳನ್ನು ಓದಿ ಉತ್ತೀರ್ಣನಾಗಬೇಕಾಗುತ್ತದೆ. ಆ ವ್ಯಾಸಂಗಕ್ಕಾಗಿ ಬೇರೆಲ್ಲಿಗೋ ಹೋಗಬೇಕಾಗಿರುತ್ತದೆ ಮತ್ತು ಅದರಲ್ಲಿ ಅಪಾಯ ಕೂಡ ಇದೆ. ಏನಾದರೂ ಸರಿ, ನೀನು ಕ್ಷುದ್ರ ವಿದ್ಯೆಗಳನ್ನು ಆಳವಾಗಿ ಸಂಪೂರ್ಣವಾಗಿ ಕಲಿತುಕೊಂಡು ನಿನ್ನ ಶತ್ರುಗಳನ್ನು, ಅದರಲ್ಲೂ ಮುಖ್ಯವಾಗಿ ನಮ್ಮನ್ನು ಇಷ್ಟು ಮೋಸ ಮಾಡಿ ಹಿಂಸಿಸಿದ ನಿನ್ನ ಚಿಕ್ಕಮ್ಮ ಚಿಕ್ಕಪ್ಪರನ್ನು ನಾಶ ಮಾಡುತ್ತಿದ್ದರೆ ನೋಡಬೇಕು ಎಂದಿದೆ. ಅವರ 9 ತಲೆಮಾರುಗಳು ಕಳೆದರೂ ಚೇತರಿಸಿಕೊಳ್ಳಲು ಆಗದಂತೆ ಅವರು ನಾಶವಾಗಬೇಕು. ನೀನು ಇದನ್ನು ಮಾಡಬೇಕು ಎಂಬುದು ನನ್ನ ಬಯಕೆ ಎಂದು ಹೇಳಿದಳು. ಆಗ ನಾನು, ಈ ವಿದ್ಯೆಗಳನ್ನು ಕಲಿಸುವ ಗುರುಗಳಿಗೆ ಕೊಡಬೇಕಾದ ದಕ್ಷಿಣೆ ಹಾಗೂ ನನ್ನ ಮೇಲಿನ ಖರ್ಚುಗಳಿಗೆ ಬೇಕಾದ ಹಣ ಮತ್ತು ಅಲ್ಲಿ ಇರುವುದಕ್ಕೆ ಬೇಕಾದ ಪ್ರತಿಯೊಂದನ್ನು ನೀನು ಸಿದ್ಧಪಡಿಸಿದರೆ ನಾನು ತಪ್ಪದೇ ವಿದ್ಯೆಗಳಲ್ಲಿ ನಿಷ್ಣಾತನಾಗಿ ನೈಪುಣ್ಯವನ್ನು ಸಾಧಿಸಿ ನಿನ್ನ ಬಯಕೆಯ ಪ್ರಕಾರವೇ ಇವರೆಲ್ಲರನ್ನೂ ನಾಶ ಮಾಡಿ ನಿನ್ನನ್ನು ಸಂತೋಷಗೊಳಿಸುತ್ತೇನೆ ಎಂದು ನಿನಗೆ ಪ್ರಮಾಣ ಮಾಡುತ್ತಿದ್ದೇನೆ ಎಂದು ದೃಢವಾಗಿ ಅಮ್ಮನಿಗೆ ಹೇಳಿದೆ. ನಾನು ಹೀಗೆ ಹೇಳಿದ್ದರಿಂದ ನನ್ನ ಅಮ್ಮ ಇರುವ ಹೊಲದಲ್ಲಿ ಅರ್ಧ ಹೊಲವನ್ನು ಮಾರಿ ಬಂದ ಹಣದಲ್ಲಿ ಒಂದು ಒಳ್ಳೆಯ ನೀಲಮಣಿಯನ್ನು ಮತ್ತು ಒಂದು ಕುದುರೆಯನ್ನು ಖರೀದಿಸಿದಳು. ಇದರೊಂದಿಗೆ 2 ಮೂಟೆ ಬಟ್ಟೆಗೆ ಹಚ್ಚುವ ಬಣ್ಣಗಳನ್ನು ಮತ್ತು 2 ಮೂಟೆ ಕಲ್ಲು ಸಕ್ಕರೆಯನ್ನು ಸಂಪಾದಿಸಿಕೊಟ್ಟಳು. ನಾನು ಪ್ರಸ್ತುತ ಅವಶ್ಯಕತೆಗಳಿಗಾಗಿ ಕಲ್ಲು ಸಕ್ಕರೆಯನ್ನು ಮಾರಿ ಅಲ್ಲಿಂದ ಹೊರಟು ನಾನು ಮತ್ತು ಅಮ್ಮ ಇಬ್ಬರು ಗಂಗ್ತಾಂಗ್ ಸೇರಿಕೊಂಡೆವು. ಅಮ್ಮ ನನ್ನೊಂದಿಗೆ ಪ್ರಯಾಣ ಮಾಡಿದಳು, ಏಕೆಂದರೆ ಅವಳಿಗೆ ಪತಿ ಇಲ್ಲ, ನಾನೊಬ್ಬನೇ ಪುತ್ರನಿರುವುದು. ನಾನು ದೂರಿಗೆ ಹೋಗುವುದನ್ನು ಆಕೆಗೆ ತಡೆದುಕೊಳ್ಳಲು ಆಗುತ್ತಿಲ್ಲ. ಆದ್ದರಿಂದ ಅಮ್ಮ ನನ್ನೊಂದಿಗೆ ಪ್ರಯಾಣ ಮಾಡಿದಳು. ಗಂಗ್ತಾಂಗ್ಗೆ ತಲುಪಿದ ನಂತರ ಒಂದು ಛತ್ರದಲ್ಲಿ ಕೆಲವು ದಿನಗಳು ಉಳಿದುಕೊಂಡೆವು. ಅಲ್ಲಿ ನನಗೆ ಯಾರಾದರೂ ಜೊತೆಗೆ ಸಿಗುತ್ತಾರೇನೋ ಎಂದು ಹುಡುಕಾಡಿದೆನು. ನನ್ನ ಹುಡುಕಾಟಕ್ಕೆ ಫಲವೆನ್ನುವ ರೀತಿಯಲ್ಲಿ ಗಾರಿಡೋಲ್ಗೆ ಸೇರಿದ ಉತ್ತಮ ಕುಟುಂಬದಿಂದ ಬಂದ 5 ಜನ ಹುಡುಗರು ಯು ಆ್ಯಂಡ್ ಸಾಂಗ್ ಕಡೆಗೆ ಪ್ರಯಾಣ ಮಾಡುವವರು ಸಿಕ್ಕಿದರು. ಅವರೂ ಸಹ ಈ ವಿದ್ಯೆಗಳನ್ನು ಅಭ್ಯಾಸ ಮಾಡುವ ಉದ್ದೇಶದಿಂದಲೇ ಬಂದವರಾಗಿದ್ದರು. ನಾನೂ ಸಹ ಈ ವಿದ್ಯೆಗಳನ್ನು ಕಲಿತುಕೊಳ್ಳುವುದಕ್ಕಾಗಿಯೇ ಬಂದಿದ್ದೇನೆ ಎಂದು ಹೇಳಿ ಅವರೊಂದಿಗೆ ಪ್ರಯಾಣ ಮಾಡುವುದಕ್ಕೆ ಅನುಮತಿಯನ್ನು ಕೇಳಿದನು. ಅದಕ್ಕೆ ಅವರು ಒಪ್ಪಿಕೊಂಡರು. ಅಮ್ಮನಿಗೆ ಈಗ ನನ್ನ ಪ್ರಯಾಣದ ಬಗ್ಗೆ ಸ್ವಲ್ಪ ಧೈರ್ಯ ಮತ್ತು ಸಮಾಧಾನ ದೊರೆಯಿತು. ಅಮ್ಮ ಅವರನ್ನು ಪಕ್ಕಕ್ಕೆ ಕರೆದು, ನೋಡಿ, ನನ್ನ ಮಗ ತುಂಬ ಚುರುಕಾದವನೂ ಅಲ್ಲ, ತುಂಬ ತಿಳುವಳಿಕೆ ಇರುವವನೂ ಅಲ್ಲ. ನೀವು ಅವನನ್ನು ಸ್ವಲ್ಪ ಗಮನವಿಟ್ಟು ನೋಡಿಕೊಳ್ಳುತ್ತಾ ಅವನು ಚೆನ್ನಾಗಿ ವಿದ್ಯೆಯನ್ನು ಕಲಿತುಕೊಳ್ಳುವ ಹಾಗೆ ಮಾಡಿ. ನಿಮ್ಮ ಸಹಾಯಕ್ಕೆ ನಿಮ್ಮ ಋಣವನ್ನು ಯಾವ ರೀತಿ ತೀರಿಸಿಕೊಳ್ಳಬೇಕು ಎಂಬುದು ನನಗೆ ತಿಳಿದಿದೆ. ನೀವು ತೋರಿಸುವ ಈ ದಯೆಗೆ ತಪ್ಪದೇ ನಾನು ಮೌಲ್ಯವನ್ನು ಸಲ್ಲಿಸುತ್ತೇನೆ ಎಂದು ಅವರಿಗೆ ಪುನಃ ಪುನಃ ಹೇಳಿ ಜಾಗ್ರತೆಗಳನ್ನು ತಿಳಿಸಿದಳು. 2 ಮೂಟೆ ಬಟ್ಟೆಗೆ ಹಚ್ಚುವ ಬಣ್ಣವನ್ನು ಕುದುರೆಯ ಮೇಲೆ ಹಾಕಿಕೊಂಡು ನೀಲಮಣಿಯನ್ನು ನನ್ನ ಬಟ್ಟೆಗಳಲ್ಲಿ ಕಟ್ಟಿಕೊಂಡು ಕುದುರೆಯನ್ನೇರಿ ನಾವೆಲ್ಲರೂ ಹೊರಟೆವು. ಅಮ್ಮ ಸ್ವಲ್ಪ ದೂರ ನಮ್ಮೊಂದಿಗೆ ಬಂದಳು. ನಮಗೆಲ್ಲರಿಗೂ ಚಾಂಗನ್ನು ಕುಡಿಯಲು ಕೊಡಿಸಿ ನನಗೆ ಜೊತೆಯಾಗಿ ಇರುವವರೆಲ್ಲರಿಗೂ ಪುನಃ ಪುನಃ ಜಾಗ್ರತೆಗಳನ್ನು ಹೇಳಿದಳು.
ಅಮ್ಮ ನನ್ನನ್ನು ಪಕ್ಕಕ್ಕೆ ಕರೆದುಕೊಂಡು ಹೋಗಿ ನನ್ನ ಎರಡೂ ಕೈಗಳನ್ನು ಹಿಡಿದುಕೊಂಡು ಕಣ್ಣೀರಿಡುತ್ತಾ, ಮಗನೇ, ನಾವು ಎಂತಹ ದುಸ್ಥಿತಿಯಲ್ಲಿ ಇದ್ದೇವೆ ಎಂಬುದನ್ನು ನೆನಪಿನಲ್ಲಿ ಇರಿಸು. ನಿನ್ನ ಮುಂದೆ ಇರುವ ಲಕ್ಷ್ಯವನ್ನೇ ಸದಾ ನೆನಪಿಸಿಕೊ. ಮರೆಯಬೇಡ. ದೃಢವಾದ ಪಟ್ಟು ಹಿಡಿದು ಅದನ್ನು ಸಾಧಿಸು. ನಂತರ ಊರಿಗೆ ಹಿಂತಿರುಗಿ ಬಂದು ನಿನ್ನ ಶಕ್ತಿ ಏನು ಎಂಬುದನ್ನು ತೋರಿಸು. ನಾಶ ಮಾಡಿ ತೋರಿಸು. ಉಳಿದವರೆಲ್ಲರೂ ಕಲಿತುಕೊಳ್ಳುವಂತಹ ವಿದ್ಯೆ ಅಲ್ಲ ನೀನು ಕಲಿತುಕೊಳ್ಳುವುದು. ನೀನು ಕಲಿಯ ಹೊರಟಿರುವುದು ಕ್ಷುದ್ರ ವಿದ್ಯೆಯನ್ನು. ನಿನ್ನೊಂದಿಗೆ ಇರುವವರಿಗೆ ಅದು ಹೆಸರು ಪ್ರತಿಷ್ಠೆಗಾಗಿ ಮಾತ್ರ ಬೇಕಾಗಿದೆ. ಆದರೆ ನಿನಗೆ ಅದು ಬೇರೆ ಗತ್ಯಂತರವಿಲ್ಲದೆ ಅನಿವಾರ್ಯವಾಗಿ ಬೇಕಾಗಿದೆ. ಒಂದು ವೇಳೆ ನೀನು ಈ ರೀತಿಯಾಗಿ ನಾಶ ಮಾಡುವ ವಿದ್ಯೆಯನ್ನು ಸರಿಯಾಗಿ ಕಲಿತುಕೊಳ್ಳದೆ ಹಿಂತಿರುಗಿ ಬಂದರೆ ನಾನು ನಿನ್ನ ಮುಂದೆಯೇ ಆತ್ಮಹತ್ಯೆ ಮಾಡಿಕೊಂಡು ಸಾಯುತ್ತೇನೆ ಎಂದು ಹೇಳಿದಳು. ಈ ರೀತಿಯಾಗಿ ಅಮ್ಮ ನನ್ನನ್ನು ಆದೇಶಿಸಿ ನಮ್ಮ ಪ್ರಯಾಣ ಮುಂದುವರಿಯುವಂತೆ ಮಾಡಿ ತಾನೂ ಅಲ್ಲೇ ಉಳಿದು ಬಿಟ್ಟಳು. ಮೊದಲಿನಿಂದಲೂ ನನ್ನ ಹೃದಯ ಅಮ್ಮನ ಪ್ರೀತಿಯಿಂದ ತುಂಬಿ ಹೋಗಿತ್ತು. ಈ ರೀತಿಯಾಗಿ ಅಮ್ಮನಿಂದ ದೂರ ಆಗುವ ನೋವನ್ನು ನಾನು ತಾಳಲಾರದೆ ಹೋದೆನು. ಪುನಃ ಅಮ್ಮನಿಗಾಗಿ ಹಿಂತಿರುಗಿ ನೋಡಿದೆನು. ನಾನು ಎಷ್ಟೇ ಪ್ರಯತ್ನಿಸಿದರೂ ನನ್ನ ಕಣ್ಣೀರು ನಿಲ್ಲಲೇ ಇಲ್ಲ. ನನ್ನ ಕೆನ್ನೆಗಳ ಮೇಲಿಂದ ಹರಿಯುತ್ತಲೇ ಇದ್ದವು. ಅಮ್ಮನೂ ಸಹ ಅಷ್ಟೇ ನೋವು ಪಡುತ್ತಿದ್ದಳು. ಕಣ್ಣಿಗೆ ಕಾಣುವಷ್ಟು ದೂರವೂ ಅಮ್ಮ ನನ್ನನ್ನು ನೋಡುತ್ತಲೇ ಇದ್ದಳು. ನನಗೆ ಪುನಃ ಹಿಂತಿರುಗಿ ಹೋಗಿ ಅಮ್ಮನನ್ನು ನೋಡಬೇಕು ಎನ್ನುವ ಬಲವಾದ ಇಚ್ಛೆ ಉಂಟಾಯಿತು. ಆದರೆ ಅತಿ ಪ್ರಯಾಸದಿಂದ ನನ್ನನ್ನು ನಾನು ತಡೆದುಕೊಂಡೆನು. ತದನಂತರ ಕಾಲದಲ್ಲಿ ನಡೆದಿರುವುದನ್ನು ಆಧರಿಸಿ ಅದು ಭವಿಷ್ಯತ್ತಿಗೆ ಒಂದು ಸೂಚನೆ ಎಂದು ಅರ್ಥವಾಯಿತು. ಅಂದರೆ ಅಮ್ಮ ಬದುಕಿರುವಾಗಲೇ ಪುನಃ ನೋಡಲಾರೆನೆಂಬ ವಿಧಿ ಬರಹಕ್ಕೆ ಸಂಕೇತವೆಂಬುದು ತಿಳಿಯಿತು. ನಾವು ಪೂರ್ತಿಯಾಗಿ ಕಣ್ಮರೆಯಾದಾಗ ಅಮ್ಮ ಭಾರವಾದ ಹೃದಯದಿಂದ ಮನೆಗೆ ಹಿಂತಿರುಗಿದಳು. ಕೆಲವೇ ದಿನಗಳಲ್ಲಿ ನಾನು ಕ್ಷುದ್ರ ವಿದ್ಯೆಗಳನ್ನು ಅಭ್ಯಾಸ ಮಾಡುವುದಕ್ಕಾಗಿ ಹೋಗಿದ್ದೇನೆ ಎಂದು ಗ್ರಾಮದ ಪ್ರಜೆಗಳು ಗುಸುಗುಸು ಮಾತನಾಡಿಕೊಂಡರು. ನಾನು ಮತ್ತು ನನ್ನ ಜೊತೆಯಲ್ಲಿ ಇದ್ದವರೆಲ್ಲರೂ ಯು ಆ್ಯಂಡ್ ಸಾಂಗ್ ಹೆದ್ದಾರಿಯಲ್ಲಿ ಪ್ರಯಾಣಿಸುತ್ತಾ ಯಾಕಡೆ ಎಂಬ ಸ್ಥಳಕ್ಕೆ ಸೇರಿಕೊಂಡೆವು. ಅಲ್ಲಿ ನಾನು ಆ ಊರಿನಲ್ಲಿದ್ದ ಧನವಂತನಿಗೆ ನನ್ನ ಕುದುರೆಯನ್ನು ಮತ್ತು ಬಟ್ಟೆಗೆ ಬಣ್ಣ ಹಚ್ಚುವ ಬಣ್ಣವನ್ನು ಮಾರಿ ಚಿನ್ನದ ನಾಣ್ಯಗಳನ್ನು ತೆಗೆದುಕೊಂಡು ನನ್ನ ಬಟ್ಟೆಗಳಲ್ಲಿ ಕಟ್ಟಿಕೊಂಡೆನು. ನಮ್ಮ ಬ್ರಹ್ಮಪುತ್ರ ನದಿಯನ್ನು ಮಹಿಮಾಲಯದಲ್ಲಿ ಟ್ಸಾಂಗ್ಪೋ ಹೆಸರಿನಿಂದ ಕರೆಯುತ್ತಾರೆ. ಅಲ್ಲಿಯ ಟ್ಸಾಂಗ್ಪೋ ನದಿಯನ್ನು ದಾಟಿ ಯು ರಾಷ್ಟ್ರದಲ್ಲಿನ ತೋನ್ಲಕ್ ರಾಕ ಸೇರಿದೆವು. ಅಲ್ಲಿ ಅನೇಕ ಜನ ಲಾಮಾಗಳು ಭೇಟಿಯಾದರು. ಅವರನ್ನು ಮನುಷ್ಯರನ್ನು ಕೊಲ್ಲುವ ಆಲಿಕಲ್ಲು ಜಡಿಮಳೆ ಸುರಿಸುವಂತಹ ಮಹಾಕ್ಷುದ್ರ ವಿದ್ಯೆಗಳನ್ನು ಕಲಿಸುವವರು ಇದ್ದಾರೆಯೇ ಎಂದು ಕೇಳಿದೆವು. ಅವರಲ್ಲಿ ಒಬ್ಬ ಲಾಮ ನ್ಯಾಕಾ ಪಟ್ಟಣದ ಯಾರ್ಲಾಂಗ್ ಕ್ಯಾರ್ಪೋ ಎಂಬ ಗ್ರಾಮದಲ್ಲಿ ಕ್ಷುದ್ರ ವಿದ್ಯೆಗಳನ್ನು ಕಲಿಸುವ ಮತ್ತು ಅನೇಕ ಪ್ರಮುಖವಾದ ಘನಕಾರ್ಯಗಳನ್ನು ಮಾಡಿದ ಎಂಗ್ಟನ್ ತ್ರೋಗ್ಯಾಲ ಎಂಬುವ ಲಾಮ ಇದ್ದಾರೆ ಎಂದು ಹೇಳಿದರು. ಅವರು ಸ್ವತಃ ಅವರ ಶಿಷ್ಯನೇ ಆಗಿರುವುದಾಗಿ ತಿಳಿಸಿದರು. ಆ ರೀತಿಯಾಗಿ ನಾವು ಆ ಲಾಮ ಬಳಿಗೆ ಸೇರಿದೆವು. ಆತನ ಬಳಿಗೆ ಸೇರಿದ ನಂತರ ನನ್ನ ಜೊತೆಯಲ್ಲಿದ್ದವರು ಅವರ ಬಳಿ ಇದ್ದ ಹಣದಲ್ಲಿ ಸ್ವಲ್ಪವನ್ನು ಕಾಣಿಕೆಯಾಗಿ ಲಾಮಾರವರಿಗೆ ಅರ್ಪಿಸಿದರು. ಆದರೆ ನಾನು ನನ್ನ ಬಳಿ ಇದ್ದ ಎಲ್ಲ ಬಂಗಾರದ ನಾಣ್ಯಗಳನ್ನು, ನೀಲಮಣಿಯನ್ನು, ಅಷ್ಟೇ ಅಲ್ಲದೆ ನನ್ನನ್ನು, ನನ್ನ ಶರೀರವನ್ನು, ನನ್ನ ಜೀವನವನ್ನು, ಸರ್ವಸ್ವವನ್ನೂ ಅರ್ಪಿಸಿ ಈ ರೀತಿಯಾಗಿ ಪ್ರಾರ್ಥಿಸಿದೆನು. ನಾನು ಮಹಾಕ್ಷುದ್ರ ವಿದ್ಯೆಯನ್ನು ಕಲಿತುಕೊಳ್ಳಬೇಕು. ನಮಗೆ ಮೋಸ ಮಾಡಿ ನಮ್ಮ ಜೀವನವನ್ನು ನರಕ ಮಾಡಿದವರನ್ನು ಖಂಡಿತವಾಗಿಯೂ ಚೇತರಿಸಿಕೊಳ್ಳಲು ಆಗದಂತೆ ನಾಶ ಮಾಡಬೇಕು. ಅದಕ್ಕೆ ಬೇಕಾದ ವಿದ್ಯೆಯನ್ನು, ಶಕ್ತಿಯನ್ನು ನನಗೆ ಕರುಣಿಸಿ. ಅಷ್ಟೇ ಅಲ್ಲದೆ ನಾನು ಈ ವಿದ್ಯೆಯಲ್ಲಿ ಪ್ರಾವೀಣ್ಯತೆಯನ್ನು ಸಾಧಿಸುವವರೆಗೂ ನನಗೆ ಎಲ್ಲ ರೀತಿಯಿಂದಲೂ ನೀವೇ ದಿಕ್ಕು. ನನಗೆ ಬೇಕಾದ ಊಟ, ಬಟ್ಟೆ, ಎಲ್ಲ ಜವಾಬ್ದಾರಿ ನಿಮ್ಮದೇ ಎಂದು ಹೇಳಿದೆನು. ಆಗ ಲಾಮ ನಗುತ್ತಾ, ಸರಿ ನೋಡೋಣ
ದಯಾಪೂರಿತವಾಗಿ ನುಡಿದರು. ನಾವು ವಿದ್ಯಾಭ್ಯಾಸವನ್ನು ಪ್ರಾರಂಭ ಮಾಡಿದೆವು. ಅವು ಪ್ರಾಥಮಿಕ ಹಂತದ್ದಾಗಿದ್ದವು. ಸ್ವರ್ಗವನ್ನು ಮತ್ತು ಪೃಥ್ವಿಯನ್ನು ಬೆರೆಸುವುದು, ಮರಣದೊಂದಿಗೆ ಆಡಿಕೊಳ್ಳುವಂತಹವು, ಇಂತಹ ದೊಡ್ಡ ದೊಡ್ಡ ಹೆಸರುಗಳು ಇರುವ ವಿದ್ಯೆಗಳನ್ನು ಓದುತ್ತಾ ಕಲಿತುಕೊಳ್ಳುತ್ತಿದ್ದ. ಅವೆಲ್ಲವೂ ಪ್ರಾಥಮಿಕವಾದಂಥವು. ಇನ್ನು ಸ್ವಲ್ಪ ಮುಂದುವರೆದು ಉಪಯೋಗಕರವಾದಂಥವನ್ನೂ ಸಹ ಕಲಿತುಕೊಂಡೆವು. ಈ ರೀತಿಯಾಗಿ 1 ವರ್ಷ ಉರುಳಿ ಹೋಯಿತು. ನನ್ನ ಜೊತೆಯಲ್ಲಿ ಇದ್ದವರೆಲ್ಲರೂ ಹಿಂತಿರುಗಿ ಹೋಗೋಣವೆಂದು ನಿರ್ಣಯಿಸಿಕೊಂಡರು. ಬೀಳ್ಕೊಡುವ ಸಲುವಾಗಿ ಲಾಮಾರವರು ಒಬ್ಬೊಬ್ಬರಿಗೂ ಒಂದೊಂದು ಉಣ್ಣೆಯ ಕೋಟನ್ನು ನೀಡಿದರು. ಆದರೆ ನನಗೆ ಸ್ವಲ್ಪವೂ ತೃಪ್ತಿ ಇರಲಿಲ್ಲ. ಇದುವರೆಗೂ ನಾನು ಕಲಿತುಕೊಂಡದ್ದು ಯಾವುದೂ ನನ್ನ ಲಕ್ಷ್ಯಕ್ಕೆ ಪ್ರಯೋಜನವಾಗುವಂಥದ್ದು ಆಗಿರಲಿಲ್ಲ. ನಾನು ಅಮ್ಮ ಹೇಳಿದಂತಹ ವಿದ್ಯೆಯನ್ನು ಕಲಿತುಕೊಂಡು ಹೋಗದಿದ್ದರೆ ಅಮ್ಮ ಹೇಳಿದಂತೆ ಆತ್ಮಹತ್ಯೆ ಮಾಡಿಕೊಳ್ಳುತ್ತಾಳೆ. ಅದಕ್ಕಾಗಿ ನಾನು ಹೋಗಬೇಕು ಎಂದು ಅನಿಸಲಿಲ್ಲ. ಜೊತೆಯಲ್ಲಿದ್ದವರು, ನಿನಗೆ ಮನೆಗೆ ಹೋಗಬೇಕು ಎಂದು ಅನಿಸುತ್ತಿಲ್ಲವೇ ಎಂದು ಕೇಳಿದರು. ನನಗೆ ಅವಶ್ಯಕವಾಗಿರುವ ಯಾವುದನ್ನೂ ನಾನು ಇನ್ನೂ ಅಭ್ಯಾಸ ಮಾಡಿಲ್ಲ ಎಂದು ಹೇಳಿದೆನು. ಅವರು, ನಮಗೆ ಇದು ಸಾಕು, ಕ್ರಿಯಾತ್ಮಕವಾಗಿ ಹೇಗೆ ಪ್ರಯೋಗ ಮಾಡುತ್ತೇವೆ ಎಂಬುದರ ಮೇಲೆ ಎಲ್ಲವೂ ನಿಂತಿರುತ್ತದೆ. ಲಾಮಾರವರೂ ಸಹ ಇದಕ್ಕಿಂತಲೂ ದೊಡ್ಡ ವಿದ್ಯೆಗಳು ಇಲ್ಲವೆಂದು ಹೇಳಿದ್ದಾರೆ. ಇದೇ ಸತ್ಯ ಎಂದು ನಮಗೂ ತಿಳಿದಿದೆ. ನೀನು ಇನ್ನೂ ಇರಬೇಕು ಎಂದುಕೊಂಡರೆ ಅದು ನಿನ್ನಿಷ್ಟ. ಇನ್ನೂ ದೊಡ್ಡ ವಿದ್ಯೆಗಳನ್ನು ಅಭ್ಯಾಸ ಮಾಡಬಲ್ಲೆ ಎಂದು ನಿನಗೆ ಅನಿಸಿದರೆ ಪ್ರಯತ್ನಿಸಿ ನೋಡು ಎಂದು ಹೇಳಿ ಲಾಮಾರವರಿಗೆ ಸಾಷ್ಟಾಂಗ ಪ್ರಣಾಮ ಮಾಡಿ ಹೊರಟು ಹೋದರು. ನಾನು ಅವರೊಂದಿಗೆ ಸ್ವಲ್ಪ ದೂರ ಹೋಗಿ ಬೀಳ್ಕೊಟ್ಟು ಹಿಂತಿರುಗಿ ಲಾಮಾರವರ ಮನೆಗೆ ಬಂದೆನು. ಹಿಂದಿರುಗಿ ಬರುತ್ತಿದ್ದಾಗ ದಾರಿಯಲ್ಲಿ ಕಾಣಿಸಿದ ಜಾನುವಾರುಗಳ ಸಗಣಿಯನ್ನು ಬುಟ್ಟಿಯೊಳಗೆ ತುಂಬಿಕೊಂಡು ತಂದೆನು. ಗುರುಗಳ ಮನೆಯ ಬಳಿ ಒಂದು ಒಳ್ಳೆಯ ತೋಟ ಇದೆ. ಅಲ್ಲಿ ಒಂದು ಗುಂಡಿಯನ್ನು ತೆಗೆದು ಅದರೊಳಕ್ಕೆ ಸಗಣಿಯನ್ನು ಹಾಕಿದೆನು. ಗುರುಗಳು ಇದೆಲ್ಲವನ್ನು ಮನೆಯ ಮೇಲಿನ ಡಾಬಾದಿಂದ ಗಮನಿಸುತ್ತಾ ಅಲ್ಲಿದ್ದ ವಿದ್ಯಾರ್ಥಿಗಳೊಂದಿಗೆ ಈ ರೀತಿಯಾಗಿ ಹೇಳಿದರಂತೆ. ಇಲ್ಲಿಯವರೆಗೂ ಇಂತಹ ಶ್ರದ್ಧೆ, ಭಕ್ತಿ ಇರುವ, ಕಷ್ಟಪಟ್ಟು ಕೆಲಸ ಮಾಡುವ ಗುಣ ಇರುವ ವಿದ್ಯಾರ್ಥಿಯನ್ನು ನಾನು ಕಂಡಿಲ್ಲ. ಆತನಿಗೆ ಇದುವರೆಗೂ ಕಲಿತಿರುವ ವಿದ್ಯೆಯಿಂದ ತೃಪ್ತಿ ಸಿಕ್ಕಿಲ್ಲ. ಮೊದಲಿಗೆ ಆತನು ನನ್ನ ಬಳಿಗೆ ಬಂದಾಗ ನಮ್ಮ ಕುಟುಂಬಕ್ಕೆ ಬಂಧುಗಳು ಮೋಸ ಮಾಡಿ ಎಲ್ಲವನ್ನು ಲಪಟಾಯಿಸಿದ್ದಾರೆ. ಕ್ಷುದ್ರ ವಿದ್ಯೆಗಳನ್ನು ಕಲಿತು ಅವರ ಮೇಲೆ ಸೇಡು ತೀರಿಸಿಕೊಳ್ಳಬೇಕು ಎಂದು ಹೇಳಿ ಸರ್ವಸ್ವವನ್ನು ನನಗೆ ಅರ್ಪಿಸಿಕೊಂಡಿದ್ದಾನೆ. ಎಷ್ಟು ಒಳ್ಳೆಯ ಹುಡುಗ ಇವನು! ಆತನು ಹೇಳಿದ್ದೆಲ್ಲ ನಿಜವಾಗಿದ್ದರೆ ಆತನಿಗೆ ಬೇಕಾದ ವಿದ್ಯೆಯನ್ನು ಕಲಿಸಲೇಬೇಕು. ಇಲ್ಲವಾದರೆ ಇದು ಬಹಳ ಕ್ರೂರತ್ವ ಎಂದು ಅನಿಸಿಕೊಳ್ಳುತ್ತದೆ, ಬಹಳ ನಾಚಿಕೆಗೇಡಿನ ವಿಷಯವಾಗುತ್ತದೆ ಎಂದರಂತೆ. ಈ ವಿಚಾರವನ್ನು ಆ ಸಮಯದಲ್ಲಿ ಅಲ್ಲಿದ್ದ ವಿದ್ಯಾರ್ಥಿಗಳು ತದನಂತರ ನನಗೆ ತಿಳಿಸಿದರು. ಆಗ ನನಗೆ ಬೇಕಾಗಿರುವುದು ಸಿಗುತ್ತದೆ ಎಂದು ನಾನು ತುಂಬ ಸಂಭ್ರಮಿಸಿದೆನು. ನಾನು ಗುರುಗಳ ಬಳಿಗೆ ಹೋದ ಕೂಡಲೇ, ಅರೇ ತೋಪಗ, ನೀನು ಇನ್ನೂ ಹೋಗಲಿಲ್ಲವೇ ಎಂದರು. ಆಗ ಗುರುಗಳು ನನಗೆ ಬಹುಮಾನವಾಗಿ ನೀಡಿದ್ದ ಉಣ್ಣೆಯ ಕೋಟನ್ನು ಚೆನ್ನಾಗಿ ಮಡಚಿ ಗುರುಗಳಿಗೆ ಪುನಃ ಗುರುದಕ್ಷಿಣೆಯಾಗಿ ನೀಡಿದೆನು. ಭಕ್ತಿಯಿಂದ ಅವರ ಪಾದಗಳ ಮೇಲೆ ನನ್ನ ಹಣೆಯನ್ನು ಇರಿಸಿ, ಪೂಜ್ಯರಾದ ಗುರುಗಳೇ, ನಾನು ಅನಾಥನು, ವಿಧವೆಯಾದ ಅಮ್ಮ ಮತ್ತು ಒಬ್ಬ ತಂಗಿ ಇದ್ದಾರೆ ಎಂದು ಹೇಳಿ ನಡೆದ ವೃತ್ತಾಂತವನ್ನೆಲ್ಲ ವಿವರವಾಗಿ ಗುರುಗಳಿಗೆ ತಿಳಿಸಿದನು. ಅಮ್ಮ ನೀಡಿರುವ ಆದೇಶವನ್ನು, ಮಾಡಬೇಕಾಗಿರುವ ಕಾರ್ಯಕ್ರಮವೆಲ್ಲವನ್ನೂ ತಿಳಿಸಿದೆನು. ಅವರ ಕಣ್ಣುಗಳಲ್ಲಿ ನೀರು ಸುರಿಯಿತು. ನೀನು ಹೇಳಿದ್ದು ನಿಜವಾದರೆ ನಾನೇ ನನ್ನ ವಿದ್ಯೆಯಿಂದ ಅವರನ್ನು ನಾಶ ಮಾಡುತ್ತೇನೆ. ಆದರೆ ಸರಿಯಾದ ಕಾರಣ ಇಲ್ಲದೆ ಆ ರೀತಿಯಾಗಿ ನಾನು ಮಾಡಬಾರದು. ಇದರಲ್ಲಿನ ಸತ್ಯವನ್ನು ತಿಳಿದುಕೊಳ್ಳಬೇಕು. ಅನೇಕ ಜನರು ಈ ಅಮೂಲ್ಯವಾದ ವಿದ್ಯೆಯನ್ನು ಕಲಿಸಿರಿ ಎಂದು ಅನೇಕ ಪ್ರಾಂತ್ಯಗಳಿಂದ ಬಂದು ನನ್ನನ್ನು ಕೇಳಿದರು. ಲೆಕ್ಕವಿಲ್ಲದಷ್ಟು ಬಂಗಾರವನ್ನು, ಮಣಿಮಾಣಿಕ್ಯಗಳನ್ನು, ರೇಷ್ಮೆಯನ್ನು
ಉಣ್ಣೆಯನ್ನು, ಪಶುಗಳನ್ನು, ಕುದುರೆಗಳನ್ನು ಹೀಗೆ ಎಷ್ಟೆಷ್ಟೋ ನೀಡಲು ತಂದಿದ್ದರು. ಆದರೆ ನಿನ್ನ ಹಾಗೆ ಯಾರೊಬ್ಬರೂ ಸರ್ವಸ್ವವನ್ನು ಸಮರ್ಪಿಸಿಕೊಳ್ಳಲಿಲ್ಲ. ಈಗ ನೀನು ಹೇಳಿರುವ ವಿಚಾರಗಳನ್ನು ಸತ್ಯವೋ ಅಲ್ಲವೋ ಎಂದು ವಿಚಾರಿಸಿ ತಿಳಿದುಕೊಳ್ಳುತ್ತೇನೆ ಎಂದರು. ಲಾಮಾರವರ ಬಳಿ ಆನೆಗಿಂತಲೂ ಬಲಶಾಲಿಯಾದ ಮತ್ತು ಕುದುರೆಗಿಂತಲೂ ವೇಗವಾಗಿ ಹೋಗಬಲ್ಲವನೊಬ್ಬನಿದ್ದನು. ಗುರುಗಳು ಆತನನ್ನು ನಮ್ಮ ಊರಿಗೆ ಹೋಗಿ ನನ್ನ ವಿಷಯಗಳೆಲ್ಲವನ್ನು ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ಸತ್ಯಾಸತ್ಯಗಳನ್ನು ತಿಳಿದುಕೊಂಡು ಬರಲು ಕಳಿಸಿದರು. ಕೆಲವು ದಿನಗಳಲ್ಲಿ ಆತ ಹಿಂತಿರುಗಿ ಬಂದು, ನಾನು ಹೇಳಿದ್ದೆಲ್ಲವೂ ಸಂಪೂರ್ಣವಾಗಿ ಸತ್ಯವೆಂದೂ ಒಂದು ಪದ ಸಹ ಅಸತ್ಯವಲ್ಲವೆಂದು, ನನಗೆ ವಿದ್ಯೆಯನ್ನು ಕಲಿಸದೆ ಹೋದರೆ ಅದು ಘೋರವಾದ ಅನ್ಯಾಯವಾಗುತ್ತದೆ ಎಂದು ಅವರಿಗೆ ಭಿನ್ನವಿಸಿಕೊಂಡನು. ಗುರುಗಳು ಪ್ರಾರಂಭದಲ್ಲಿ, ಬೇಕಂತಲೇ ನಾನು ನಿನಗೆ ಈ ವಿದ್ಯೆಯನ್ನು ಕಲಿಸಲಿಲ್ಲ, ಏಕೆಂದರೆ ನೀನು ಆ ವಿದ್ಯೆಯನ್ನು ಮೂರ್ಖತ್ವದಿಂದ ಪ್ರಯೋಗಿಸಿದರೆ ಅನರ್ಥ ಸಂಭವಿಸುತ್ತದೆ ಎಂಬ ಭಯದಿಂದ. ಸತ್ಯ ಏನೆಂಬುದನ್ನು ಸಂಪೂರ್ಣವಾಗಿ ತಿಳಿದುಕೊಂಡ ನಂತರ ನನಗೆ ತೃಪ್ತಿ ಉಂಟಾಗಿದೆ. ನಿನಗೆ ವಿದ್ಯೆಯನ್ನು ಕಲಿಸುತ್ತೇನೆ, ಆದರೆ ನೀನು ಮತ್ತೊಬ್ಬ ಗುರುವಿನ ಬಳಿಗೆ ಹೋಗಬೇಕಾಗುತ್ತದೆ. ಮನುಷ್ಯರನ್ನು ಕಟ್ಟಿಹಾಕುವಂತಹ, ಕೊಲ್ಲುವಂತಹ ಜಾಡಾಂಗ್ ಮರ್ನಕ್ ಎಂಬ ವಿದ್ಯೆಯನ್ನು ಟ್ಸಾಂಗ್ಪೋ ಕಣಿವೆಯಲ್ಲಿ ವೈದ್ಯ ಮತ್ತು ತಾಂತ್ರಿಕನಾದ ಕುಲುಂಗ್ ವಾಂಟನ್ ಗ್ಯಾಟ್ಸೋ ಎಂಬಾತನಿಗೆ ಕಲಿಸಿದ್ದೇನೆ. ಅದಕ್ಕೆ ಪ್ರತಿಯಾಗಿ ಆತ ತಾನು ಕಲಿತಿದ್ದ ಆಲಿಕಲ್ಲು ಜಡಿಮಳೆ ಸುರಿಸುವಂತಹ ವಿದ್ಯೆಯನ್ನು ನನಗೆ ಕಲಿಸಿಕೊಟ್ಟನು. ಇದನ್ನು ಕೈಬೆರಳುಗಳಲ್ಲಿ ನಿಯಂತ್ರಿಸಬಹುದಾಗಿದೆ ಮತ್ತು ತೋರಿಸಿದ ದಿಕ್ಕಿನಲ್ಲಿ ಈ ಮಳೆಯನ್ನು ಸುರಿಯುವಂತೆ ಮಾಡಬಹುದಾಗಿದೆ. ಅಂದಿನಿಂದ ನಮ್ಮಿಬ್ಬರಿಗೆ ಒಂದು ಒಪ್ಪಂದ ಕುದುರಿತು. ಅದೇನೆಂದರೆ, ನನ್ನ ವಿದ್ಯೆಯನ್ನು ಕಲಿಯಲು ಯಾರಾದರೂ ಬಂದರೆ ಅವರನ್ನು ನಾನು ಆತನ ಬಳಿಗೆ ಕಳಿಸಬೇಕು, ಮತ್ತು ಆತನ ವಿದ್ಯೆಯನ್ನು ಕಲಿಯಲು ಯಾರಾದರೂ ಬಂದರೆ ಅವರನ್ನು ಆತ ನನ್ನ ಬಳಿಗೆ ಕಳಿಸಬೇಕು. ಆದ್ದರಿಂದ ನೀನು ಈ ವಿದ್ಯೆಗಾಗಿ ಅಲ್ಲಿಗೇ ಹೋಗಬೇಕು. ನಾನೇ ನಿನ್ನನ್ನು ಕಳುಹಿಸುತ್ತೇನೆ ಎಂದರು. ಅವರ ಹಿರಿಯ ಪುತ್ರ ಧರ್ಮ ವಾಕ್ಚುಂಗ್ ಅನೇಕ ಸಾಮಾನುಗಳನ್ನು, ಕಾಣಿಕೆಗಳನ್ನು, ಉಣ್ಣೆ ಬಟ್ಟೆಗಳನ್ನು ಒಂದು ಯಾಕ್ ಮೇಲೆ ಕಟ್ಟಿ ಸಿದ್ಧಪಡಿಸಿದನು ಮತ್ತು ಇದರೊಂದಿಗೆ ಒಂದು ಕಾಗದವನ್ನು ಒಂದು ಬಿಳಿಯ ವಸ್ತ್ರದಲ್ಲಿ ಕಟ್ಟಿ ನನಗೆ ನೀಡಿದನು. ಈ ರೀತಿಯಾಗಿ ನಾವಿಬ್ಬರು ಸಿದ್ಧರಾಗಿ ಹೊರಟೆವು. ಟ್ಸಾಂಗ್ಪೋ ಕಣಿವೆಯನ್ನು ಸೇರಿ ಅಲ್ಲಿದ್ದ ಆ ಗುರುವಿಗೆ ಆ ಕಾಗದವನ್ನು ನೀಡಿ ಪುನಃ ಪರಿಸ್ಥಿತಿಗಳೆಲ್ಲವನ್ನೂ ವಿವರವಾಗಿ ಭಿನ್ನವಿಸಿಕೊಂಡೆನು. ಆಗ ಅವರು, ನನ್ನ ಸ್ನೇಹಿತನು ಸ್ನೇಹಕ್ಕೆ ಮತ್ತು ನಂಬಿಕೆ ಪ್ರತಿರೂಪವಾಗಿದ್ದಾನೆ. ನಿನಗೆ ಈ ವಿದ್ಯೆಯನ್ನು ತಪ್ಪದೇ ಕಲಿಸುತ್ತೇನೆ ಎಂದು ಹೇಳುತ್ತಾ ಅಲ್ಲಿದ್ದ ಒಂದು ಬೆಟ್ಟವನ್ನು ತೋರಿಸುತ್ತಾ ಅಲ್ಲಿಗೆ ಕರೆದೊಯ್ದು, ಈ ಬೆಟ್ಟದ ಮೇಲೆ ಬಹಳ ಗಟ್ಟಿಯಾದ, ಎಳೆದರೂ ಕಿತ್ತು ಬರದ, ಮುರಿದು ಹೋಗದ ಒಂದು ಕೋಣೆಯನ್ನು ನಿರ್ಮಿಸಿಕೊ. ಆ ಕೋಣೆಗೆ 4 ಅಂತಸ್ತುಗಳು ಇರಬೇಕು. ಕಂಬಗಳು ಮತ್ತು ತೊಲೆಗಳಿಂದ ಬಲವಾಗಿರಬೇಕು. ಅದರ ನಿರ್ಮಾಣಕ್ಕೆ ಉತ್ತಮ ಗುಣಮಟ್ಟದ ಗಟ್ಟಿಯಾದ ಮರವನ್ನು ಬಳಸು. ಸುತ್ತಲೂ ದೊಡ್ಡ ದೊಡ್ಡ ಬಂಡೆಕಲ್ಲುಗಳನ್ನು ಜೋಡಿಸು. ಯಾರೂ ಕೂಡ ಅದನ್ನು ಕದಲಿಸದಂತೆ ಆಗದಂತೆ ಇರಬೇಕು. ಆ ಕೋಣೆಯ ಪ್ರವೇಶ ದ್ವಾರವು ಯಾರೊಬ್ಬರಿಗೂ ಕಾಣಿಸದಂತೆ ಒಳಕ್ಕೆ ಪ್ರವೇಶಿಸಲು ಆಗದಂತೆ ಇರಬೇಕು. ನಿನಗೆ ಕಲಿಸುವ ಆ ವಿದ್ಯೆಯು ಫಲಿಸಬೇಕಾದರೆ 7 ದಿನಗಳು ನಿರಂತರ ಸಾಧನೆ ಮಾಡಬೇಕಾಗುತ್ತದೆ. ನೀನು 7 ದಿನಗಳಲ್ಲೇ ಅಂದುಕೊಂಡದ್ದನ್ನು ಸಾಧಿಸಬಲ್ಲವನಾಗಿರುವೆ. ಆದ್ದರಿಂದ ಕೋಣೆಯಲ್ಲಿ ನೀನು ನಿರಂತರ 7 ದಿನಗಳ ಕಾಲ ಕುಳಿತು ಸಾಧನೆ ಮಾಡು ಎಂದು ಹೇಳಿ ನನಗೆ ಆ ವಿದ್ಯೆಗೆ ಸಂಬಂಧಿಸಿದ ಜ್ಞಾನಗಳನ್ನು, ಸೂಚನೆಗಳನ್ನು ಬೋಧಿಸಿದರು. ಅವರು ಹೇಳಿದ ರೀತಿಯಲ್ಲಿ ಆ ಕೋಣೆಯನ್ನು ನಿರ್ಮಾಣ ಮಾಡಿ ಅವರು ತಿಳಿಸಿದ ಸೂಚನೆಗಳ ಪ್ರಕಾರ ಅದರಲ್ಲಿ 7 ದಿನಗಳ ಕಾಲ ನಿರಂತರವಾಗಿ ಸಾಧನೆ ಮಾಡಿದೆನು. 7 ದಿನಗಳು ಸಾಧನೆ ಮಾಡಿದ ನಂತರ ಆ ಗುರುಗಳು ನನ್ನ ಬಳಿಗೆ ಬಂದು, ನಿನ್ನ ಸಾಧನೆಯು ಮುಗಿದಿದೆ ಎಂದು ತಿಳಿಸಿದರು. ಆದರೆ ನಾನು ಈ ವಿದ್ಯೆಯನ್ನು ಪ್ರಯೋಗ ಮಾಡಬೇಕಾದ ನನ್ನ ಗ್ರಾಮ ಬಹಳ ದೂರದಲ್ಲಿದೆ. ಆದ್ದರಿಂದ ಇನ್ನೊಮ್ಮೆ 7 ದಿನಗಳ ಕಾಲ ಸಾಧನೆ ಮಾಡುತ್ತೇನೆ ಎಂದು ಹೇಳಿದ್ದಕ್ಕೆ ಅವರು ಆನಂದದಿಂದ ಅಂಗೀಕರಿಸಿದರು.
14ನೇ ದಿನದ ರಾತ್ರಿ ಗುರುಗಳು ನನ್ನ ಬಳಿಗೆ ಬಂದು, ಈ ದಿನ ರಾತ್ರಿ ನಿನ್ನ ಪೂಜೆ ಮುಗಿದ ನಂತರ ನಿನ್ನ ಬಯಕೆಯ ಪ್ರಕಾರ ನಿನ್ನ ಸಾಧನೆಯ ವಿಜಯದ ಸಂಕೇತವನ್ನು ನೋಡುವೆ ಎಂದು ಹೇಳಿದರು. ಅದೇ ರೀತಿಯಾಗಿ ಆ ದಿನ ರಾತ್ರಿ ಕುಲರಕ್ಷಕ ದೇವತೆಗಳು ರಕ್ತ ಸುರಿಯುತ್ತಿರುವ 35 ರುಂಡಗಳು ಮತ್ತು ಹೃದಯಗಳೊಂದಿಗೆ ಬಂದರು. ಅವುಗಳನ್ನು ಒಂದು ಕುಪ್ಪೆ ಹಾಕಿ, ಈ ಫಲಿತವನ್ನು ಪಡೆಯುವುದಕ್ಕಾಗಿಯೇ ಅಲ್ಲವೇ ನೀನು ನಮ್ಮನ್ನು ಇಷ್ಟು ದಿನಗಳು ಮಾತು ಮಾತಿಗೂ ಕರೆಯುತ್ತಿದ್ದುದು ಎಂದು ಹೇಳಿದರು. ಮರುದಿನ ಬೆಳಗ್ಗೆ ಗುರುಗಳು ಬಂದು, ಇನ್ನು ನಿನ್ನ 2 ಶತ್ರುಗಳು ಉಳಿದಿದ್ದಾರೆ, ಅವರನ್ನು ಕೂಡ ಕೊಲ್ಲಬೇಕು ಎಂದುಕೊಳ್ಳುತ್ತಿರುವೆಯೋ ಅಥವಾ ಇಲ್ಲವೋ ತಿಳಿಸು ಎಂದರು. ಆಗ ನಾನು ಅವರಿಬ್ಬರನ್ನೂ ಹಾಗೇ ಇರಿಸಬೇಕು ಎಂದುಕೊಳ್ಳುತ್ತಿದ್ದೇನೆ, ಏಕೆಂದರೆ ಅವರು ಬದುಕಿರುವವರೆಗೂ ನರಳುತ್ತಾ ಕೊರಗುತ್ತಾ ದುಃಖದಲ್ಲಿ ಮುಳುಗಿ ನರಕ ನೋಡಬೇಕು. ನಾವು ನರಳಿದಂತೆಯೇ ಅವರೂ ನರಳಬೇಕು. ಅವರು ಅನುಕ್ಷಣ ನನ್ನ ಶಕ್ತಿಯನ್ನು ನೆನೆದು ಹೆದರುತ್ತಾ ಮುದುಡಿ ಹೋಗುತ್ತಿರಬೇಕು. ತಾವು ಮಾಡಿದ ಪಾಪಕರ್ಮಗಳನ್ನು ನೆನೆದು ದುಃಖಿಸುತ್ತಿರಬೇಕು ಎಂದು ಹೇಳಿದೆನು. ಆದ್ದರಿಂದ ಈ ರೀತಿಯಾಗಿ ನನ್ನ ಘೋರ ಶತ್ರುಗಳಾದ ಚಿಕ್ಕಪ್ಪ ಚಿಕ್ಕಮ್ಮ ಇಬ್ಬರೂ ಮರಣದಿಂದ ತಪ್ಪಿಸಲ್ಪಟ್ಟರು. ಮರುದಿನ ಕುಲರಕ್ಷಕ ದೇವತೆಗಳಿಗೆ, ಕರ್ಮಶಕ್ತಿ ದೇವತೆಗಳಿಗೆ ಕೃತಜ್ಞತೆಯ ಪೂಜೆಗಳನ್ನು ಮಾಡಿ ಕೋಣೆಯಿಂದ ಹೊರಕ್ಕೆ ಬಂದೆನು. ಇಂದಿಗೂ ಆ ಕೋಣೆ ಕುಲ್ಲಂಗ್ನಲ್ಲಿ ಇದೆ. ಈ ರೀತಿಯಾಗಿ ಮುಂದೆ ನಾನು ಪಡೆಯುವ ದಿಗ್ವಿಜಯವನ್ನು ಮುಂಚಿತವಾಗಿಯೇ ನನಗೆ ತೋರಿಸಲ್ಪಟ್ಟಿತು. ಈಗ ನಾನು ನನ್ನ ಕ್ಷುದ್ರ ವಿದ್ಯೆಗಳನ್ನು ಗ್ರಾಮದಲ್ಲಿ ಪ್ರಯೋಗಿಸಿ ನನ್ನ ಸೇಡನ್ನು ತೀರಿಸಿಕೊಂಡ ಭಾಗಕ್ಕೆ ಬರೋಣ.